ಎಂಇಎಸ್ ಸಂಘಟನೆಯ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾವೀಗ ಏರ್ಪೋರ್ಟ್ನಲ್ಲಿದ್ದೀವಿ. ಓಲಾ ಊಬರ್ನ ಪರಿಸ್ಥಿತಿ ಯಾವ ಥರ ಇದೆ, ಪ್ರಯಾಣಿಕರು ಯಾವ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಈ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ನಾವೀಗ ಓಲಾ ಊಬರ್ ಏನು ಈ ಒಂದು ವಿಭಾಗ ಇದೆ ನಿಂತ್ಕೊಳ್ಳುವಂಥದ್ದು ಆ ಒಂದು ಸ್ಥಳದಲ್ಲಿದ್ದೀವಿ. ಈ ಬಗ್ಗೆ ಕೂಡ ನಾವು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಒಂದು BMTC ಏನಿತ್ತು, BMTC ವಿಭಾಗದಿಂದ ಏರ್ಪೋರ್ಟ್ನ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಅವರು ಹೋಗ್ತಿರುವಂಥ ಸಿಟಿಗಳಿಗೆ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಅವರು ಕೂಡ ಏನು ಹೇಳ್ತಾರೆ, ಏರ್ಪೋರ್ಟ್ನ ಒಳಗಡೆ ಏನಿತ್ತು ಮಂಜುನಾಥ್, ಯಾವ ರೀತಿಯಾಗಿ ಈ ಒಂದು ಬನ್ನ ಬಿಸಿ ಏರ್ಪೋರ್ಟ್ಗೆ ತಟ್ಟಿತ್ತು ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ? ಅರವಿಂದ್, ಹೇಳ್ಬೇಕಂತಂದ್ರೆ ಇವತ್ತು ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಏನು ಪ್ರತಿಭಟನೆ ಕೈಗೊಂಡಿದ್ದಾರೆ, ಜೊತೆಗೆ ಬಂದ್ ಕೈಗೊಂಡಿದ್ದಾರೆ. ಸಾಮಾನ್ಯವಾಗಿ ನೆನ್ನೆ ಕೂಡ ನಾವು ಇಲ್ಲಿ ಓಲಾ ಒಬ್ಬರು ಚಾಲಕರನ್ನ ಮಾತಾಡ್ಸ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಾವೆಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ, ಜೊತೆಗೆ ನಾವು ಟ್ಯಾಕ್ಸಿಗಳನ್ನು ಯಾವುದೇ ಕಾರಣಕ್ಕೂ ಓಡಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ನಾವು ಸಾಮಾನ್ಯವಾಗಿ ಅರವಿಂದ್, ನಾವು ನೋಡ್ಬೋದು ಈ ಒಂದು ಉಬರ್ ಅಂದರೆ ಏರ್ಪೋರ್ಟ್ಗೆ ಪ್ರಮುಖವಾಗಿ ಪ್ರಯಾಣಿಕರು ಬರ್ತಕ್ಕಂಥ ಸಂದರ್ಭದಲ್ಲಿ ಓಲಾ ಉಬರ್ ಟ್ಯಾಕ್ಸಿಗಳನ್ನು ಸಾಕಷ್ಟು ಇವ್ರನ್ನ ಅವಲಂಬಿತ ಆಗಿರ್ತಾರೆ. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಓಲಾ ಉಬರ್ ಇರಬೇಕಾಗಿತ್ತು, ಆದರೆ ಪ್ರಯಾಣಿಕರು ಕೂಡ ಇವತ್ತು ಕರ್ನಾಟಕ ಬಂದಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಟ್ಯಾಕ್ಸಿಗಳು ಓಡಾಟವನ್ನು ನಡೆಸ್ತಾ ಇದೆ. ಜೊತೆಗೆ ಪ್ಯಾಸೆಂಜರ್ಸು ಏನು ಬೇರೆ ಭಾಗದಿಂದ ಬರ್ತಕ್ಕಂಥ ಸಂಖ್ಯೆನೂ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಯಾಕೆಂದರೆ ನಾನು ಮುಂಚಿತವಾಗಿ ನಾನು ಹೇಳಬೇಕು ಅಂತಂದರೆ ಪ್ರತಿದಿನ 13,500 ಟ್ಯಾಕ್ಸಿಗಳು ಇಲ್ಲಿಂದ ಓಡಾಟವನ್ನು ನಡೆಸ್ತವೆ. ಆದರೆ ಇವತ್ತು ಪ್ಯಾಸೆಂಜರ್ಸ್ ಸಂಖ್ಯೆನೂ ಕೂಡ ಕಡಿಮೆ ಇದೆ. ನಾವು ಯಾಕಂದರೆ ಈ ಹಿಂಭಾಗದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಸ್ಗಳು ಬರ್ತಾ ಇದ್ರೆ ಒಂದೊಂದು ಗಾಡಿಗಳು ಕೂಡ ಹೋಗ್ತಾ ಇದ್ವು. ಆದರೆ ಬಂದು ಹಿನ್ನೆಲೆಯಲ್ಲಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗ್ತಾ ಇರೋದು. ಇನ್ನೊಂದು ಮಂಜುನಾಥ್, ನಿನ್ನೆ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡ್ತೀವಿ, ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಹೇಳಿದ್ರು. ಬೆಳಗಿನ ಫ್ಲೈಟ್ಗೆ ಬರುವಂಥವ್ರು ಕೂಡ ಯಥಾಸ್ಥಿತಿಯಾಗಿ ಬಂದಿದ್ರು. ಆದರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಟ್ಯಾಕ್ಸಿ ಚಾಲಕರು ಏನು ಹೇಳ್ತಾ ಇರುವಂಥದ್ದು, ಜೊತೆಗೆ ಇಲ್ಲಿರುವಂಥ ಪ್ರಯಾಣಿಕರು, ಒಳಗಡೆ ಇರುವಂಥ ಪ್ರಯಾಣಿಕರು ಏನು ಹೇಳಿದ್ರು ಅನ್ನುವಂಥದ್ದು. ಅರವಿಂದ್, ಇವಾಗ ನಾವು ಈಗ ನಿನ್ನೆ ಟ್ಯಾಕ್ಸಿ ಚಾಲಕರು ಹೇಳೋ ಪ್ರಕಾರ ಟ್ಯಾಕ್ಸಿಗಳನ್ನ ಯಾವಾಗ ನಿಲ್ಲಿಸ್ತೀವಿ ಅಂತ ಹೇಳಿದ್ರು, ಹಾಗಾಗಿ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು. ಯಾಕೆಂದರೆ ಬೆಳಗ್ಗೆ ಒಂದು 6 ಗಂಟೆ ನಂತರ ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ ಅಂತೇಳಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಈಗ ನಾವು ನೋಡ್ಬೋದು ಈಗ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ನೀವು ಬೇಕಾದರೆ ಟ್ಯಾಕ್ಸಿ ಚಾಲಕರನ್ನು ಕೂಡ ಮಾತಾಡ್ಸ್ತಕ್ಕಂಥ ಕೆಲಸ ಮಾಡಿದ್ರೆ ಅವರು ಖಂಡಿತವಾಗಿ ನಿಮಗೆ ಒಂದಷ್ಟು ಉತ್ತರನೂ ಕೂಡ ಕೊಡ್ಬೋದು. ಖಂಡಿತ ಮಂಜುನಾಥ್, ನಾವೀಗ ಓರ್ವ ಟ್ಯಾಕ್ಸಿ ಚಾಲಕರು ಏನಿದ್ದಾರೆ ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಅಖಂಡ ಕರ್ನಾಟಕ ಬಂದ್ನ ಮಾಡಿರುವಂಥದ್ದು, ಆ ಒಂದು ಬಂದ್ನ ಬಿಸಿ ಯಾವ ಥರ ಇದೆ, ನಿಮ್ಮ ಒಂದು ಈ ಒಂದು ಏನು ಟ್ಯಾಕ್ಸಿ ಏನಿದೆ ಪ್ರಯಾಣಿಕರು ಏನು ಹೇಳ್ತಿದ್ದಾರೆ, ಯಾವ ರೀತಿ ನಡೀತಾ ಇದೆ ನಿಮ್ಮ ದಿನಚರಿ ಅನ್ನುವಂಥದ್ದು? ಏನು ಹೇಳ್ತಾ ಇಲ್ಲ ಸರ್, ಮಾಮೂಲಿ ರೆಗ್ಯುಲರ್ ಹಂಗಿದೆ. ನೆನೆ ಕೂಡ ನೀವು ಒಂದು ಟ್ಯಾಕ್ಸಿ ಚಾಲಕರು ನೈತಿಕವಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಅನ್ನುವಂಥದ್ದನ್ನ ಹೇಳಿದ್ರಿ. ಪ್ರಯಾಣಿಕರಿಗೆ ಯಾವ ಥರ ತೊಂದರೆ ಆಗ್ತದೆ, ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಅನ್ನುವಂಥದ್ದು? ಏನೂ ತೊಂದರೆ ಆಗಿಲ್ಲ ಸರ್, ಏನೂ ತೊಂದರೆ ಆಗಿಲ್ಲ, ಎಲ್ಲ ಮಾಮೂಲಿ ರೆಗ್ಯುಲರು ಏನು ನಡೀತಿದೆ ಅದು ನಡೀತಿರೋದು. ಈಗ ಈ ಒಂದು ಏನು ಬಂದ್ ಕೊಟ್ಟಿದ್ದಾರೆ MESನ ಒಂದು ಸಂಘಟನೆಯವರು ಮಾಡಿರುವಂತಹ ಕೆಲಸಕ್ಕೆ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡಿರುವಂಥದ್ದು, ಆ ಬಂದ್ನ ಬಗ್ಗೆ ಏನು ಹೇಳ್ತೀರಿ? ಬಂದ್ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್, ಏನು ಸರಿನೇ 1132 ಇದಿಷ್ಟು ಈ ಒಂದು ಕಾರ್ ಚಾಲಕರ ಮಾತಾಗಿರುವಂಥದ್ದು, ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಮಾತಾಗಿರುವಂಥದ್ದು. ಮಂಜುನಾಥ್, ಈಗ ಅವ್ರು ಹೇಳ್ತಾ ಇರುವಂಥದ್ದು ಯಥಾ ಪ್ರಕಾರವಾಗಿ ನಾವು ಟ್ಯಾಕ್ಸಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ, ಪ್ರಯಾಣಿಕರು ಕೂಡ ಯಥಾಸ್ಥಿತಿ ಏರ್ಪೋರ್ಟ್ಗೆ ಆಗಮಿಸಿ ಆ ಮುಖೇನ ಬೇರೆ ರಾಜ್ಯಗಳಿಗೆ ಅಥವಾ ಅವ್ರು ಹೋಗುವಂಥ ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಬಗೆಗೆ ಕನ್ನಡ ಪರ ಸಂಘಟನೆಗಳಿಗೆ ಸರಿಯಾದಂತಹ ಒಂದು ಬೆಂಬಲ ಸಿಕ್ಕಿಲ್ಲ ಅನ್ನುವಂಥದ್ದು. ಕೆಲವರು ಕೈ ಜೋಡಿಸಿದರೆ, ಇನ್ನು ಕೆಲವರು ಬೆನ್ ತೋರಿಸಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಅಂದರೆ ಒಟ್ಟಾರೆಯಾಗಿ ಈ ಒಂದು ಅಖಂಡ ಕರ್ನಾಟಕ ಬಂದ್ ಏನಿದೆ ಈ ಬಗ್ಗೆ ಏನಂತ? ಅರವಿಂದ್, ಈಗ ಪ್ರಮುಖವಾಗಿ MES ಪುಂಡಾಟಿಕೆ ಒಂದೇ ವಿಚಾರ ಅಲ್ಲ, ಯಾಕೆಂತಂದರೆ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಏರ್ಪೋರ್ಟ್ನಲ್ಲಿ ಇರ್ತಕ್ಕಂಥ ಓಲಾ ಉಬರ್ ಟ್ಯಾಕ್ಸಿ ಚಾಲಕರಿಗೆ ಅವರಿಗೆ ಹೋಗ್ತಕ್ಕಂಥ ಟ್ರಿಪ್ಗಳಿಗೆ ಸರಿಯಾದ ರೀತಿಯಲ್ಲಿ ನಮಗೆ ಬೆಲೆ ಸಿಗ್ತಾ ಇಲ್ಲ. ಜೊತೆಗೆ ಯಾಕಂದರೆ ಆ್ಯಪ್ಗಳಿರ್ತಕ್ಕಂಥ ಆಧಾರಿತ ಕಂಪ್ನಿಗಳಿಗೆ ಸಾಕಷ್ಟು ಇಲ್ಲಿಂದ ಅಮೌಂಟ್ ಹೋಗುತ್ತೆ, ಆದರೆ ನಮಗೂ ಕೂಡ ಸಿಗ್ತಾಯಿಲ್ಲ. ಹಾಗಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಒಂದು ಮುಕ್ಕಾಲು ಭಾಗ ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇಲ್ಲಿ ಟ್ಯಾಕ್ಸಿಗಳು ಓಡಾಡ್ತಾ ಇದ್ದಾವೆ ಅಂತಲೇ ನಾವು ಹೇಳ್ಬೋದು. ಓಕೆ, ಇದಿಷ್ಟು ಅಂದರೆ ಈ ಒಂದು ಏರ್ಪೋರ್ಟ್ನ ವಿಮಾನ ನಿಲ್ದಾಣ ಏನಿದೆ, ಇಲ್ಲಿನ ಪ್ರಯಾಣಿಕರು ಹಾಗೆ
ಕ್ಯಾಬ್ ಚಾಲಕರಾಗಿರ್ಬೋದು, ಜೊತೆಗೆ ಮತ್ತಷ್ಟು ಏರ್ಪೋರ್ಟ್ನ ಸಿಬ್ಬಂದಿಗಳು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ನೀಡಿರುವಂಥದ್ದು, ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಥಾಸ್ಥಿತಿ ದಿನಚರಿ ಏನಿರುತ್ತೆ ಏರ್ಪೋರ್ಟ್ಗೆ ಬರುವಂಥದ್ದು, ಹಾಗೆ ಇಲ್ಲಿಂದ ಬೇರೆ ಕಡೆ ತೆರಳುವಂಥದ್ದು ಯಥಾಸ್ಥಿತಿಯಾಗಿ ದಿನನಿತ್ಯ ಏನು ನಡೀತಿತ್ತು ಅದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಸದ್ಯ ಇನ್ನು ಮುಂದೆ ಅಂದರೆ ಮತ್ತೆ ಮುಂಬರುವಂತಹ ಸಮಯದಲ್ಲಿ ಅವಧಿಯಲ್ಲಿ ಏನಾದರೂ ಏರ್ಪೋರ್ಟ್ಗೆ ಬರುವಂಥ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಾ, ಕ್ಯಾಬ್ ಚಾಲಕರಿಗೆ ತೊಂದರೆ ಆಗುತ್ತಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಅದರ ಒಂದು ವರದಿಯನ್ನು ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್ ಹಾಗೂ ಮಂಜುನಾಥ್, ಏರ್ಪೋರ್ಟ್. MES ಸಂಘಟನೆಯ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾವೀಗ ಏರ್ಪೋರ್ಟ್ನಲ್ಲಿದ್ದೀವಿ. ಓಲಾ ಉಬರ್ನ ಪರಿಸ್ಥಿತಿ ಯಾವ ಥರ ಇದೆ, ಪ್ರಯಾಣಿಕರು ಯಾವ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಈ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ನಾವೀಗ ಓಲಾ ಉಬರ್ ಏನು ಈ ಒಂದು ವಿಭಾಗ ಇದೆ ನಿಂತ್ಕೊಳ್ಳುವಂಥದ್ದು ಆ ಒಂದು ಸ್ಥಳದಲ್ಲಿದ್ದೀವಿ. ಈ ಬಗ್ಗೆ ಕೂಡ ನಾವು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಒಂದು BMTC ಏನಿತ್ತು, BMTC ವಿಭಾಗದಿಂದ ಏರ್ಪೋರ್ಟ್ನ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಅವರು ಹೋಗ್ತಿರುವಂಥ ಸಿಟಿಗಳಿಗೆ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಅವರು ಕೂಡ ಏನು ಹೇಳ್ತಾರೆ, ಏರ್ಪೋರ್ಟ್ನ ಒಳಗಡೆ ಏನಿತ್ತು ಮಂಜುನಾಥ್, ಯಾವ ರೀತಿಯಾಗಿ ಒಂದು ಬನ್ನ ಬಿಸಿ ಏರ್ಪೋರ್ಟ್ಗೆ ತಟ್ಟಿತ್ತು ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ? ಅರವಿಂದ್, ಹೇಳ್ಬೇಕಂತಂದ್ರೆ ಇವತ್ತು ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಏನು ಪ್ರತಿಭಟನೆ ಕೈಗೊಂಡಿದ್ದಾರೆ, ಜೊತೆಗೆ ಬಂದ್ ಕೈಗೊಂಡಿದ್ದಾರೆ. ಸಾಮಾನ್ಯವಾಗಿ ನಿನ್ನೆ ಕೂಡ ನಾವು ಇಲ್ಲಿ ಓಲಾ ಉಬರ್ ಚಾಲಕರನ್ನ ಮಾತಾಡ್ಸ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಾವೆಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ, ಜೊತೆಗೆ ನಾವು ಟ್ಯಾಕ್ಸಿಗಳನ್ನು ಯಾವುದೇ ಕಾರಣಕ್ಕೂ ಓಡಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ನಾವು ಸಾಮಾನ್ಯವಾಗಿ ಅರವಿಂದ್ ನಾವು ನೋಡ್ಬೋದು, ಈ ಒಂದು ಉಬರ್ ಅಂದರೆ ಏರ್ಪೋರ್ಟ್ಗೆ ಪ್ರಮುಖವಾಗಿ ಪ್ರಯಾಣಿಕರು ಬರ್ತಕ್ಕಂಥ ಸಂದರ್ಭದಲ್ಲಿ ಓಲಾ ಉಬರ್ ಟ್ಯಾಕ್ಸಿಗಳನ್ನು ಸಾಕಷ್ಟು ಇವ್ರನ್ನ ಅವಲಂಬಿತ ಆಗಿರ್ತಾರೆ. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಓಲಾ ಉಬರ್ ಇರಬೇಕಾಗಿತ್ತು, ಆದರೆ ಪ್ರಯಾಣಿಕರು ಕೂಡ ಇವತ್ತು ಕರ್ನಾಟಕ ಬಂದಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಟ್ಯಾಕ್ಸಿಗಳು ಓಡಾಟವನ್ನು ನಡೆಸ್ತಾ ಇದೆ. ಜೊತೆಗೆ ಪ್ಯಾಸೆಂಜರ್ಸು ಏನು ಬೇರೆ ಭಾಗದಿಂದ ಬರ್ತಕ್ಕಂಥ ಸಂಖ್ಯೆನೂ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಯಾಕೆಂದರೆ ನಾನು ಮುಂಚಿತವಾಗಿ ನಾನು ಹೇಳಬೇಕು ಅಂತಂದರೆ ಪ್ರತಿದಿನ 13,500 ಟ್ಯಾಕ್ಸಿಗಳು ಇಲ್ಲಿಂದ ಓಡಾಟವನ್ನು ನಡೆಸ್ತವೆ. ಆದರೆ ಇವತ್ತು ಪ್ಯಾಸೆಂಜರ್ಸು ಸಂಖ್ಯೆನೂ ಕೂಡ ಕಡಿಮೆ ಇದೆ. ನಾವು ಯಾಕಂದರೆ ಈ ಹಿಂಭಾಗದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಸ್ಗಳು ಬರ್ತಾ ಇದ್ರೆ ಒಂದೊಂದು ಗಾಡಿಗಳು ಕೂಡ ಹೋಗ್ತಾ ಇದ್ವು. ಆದರೆ ಬಂದು ಹಿನ್ನೆಲೆಯಲ್ಲಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿದೆ, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗ್ತಾ ಇರೋದು. ಇನ್ನೊಂದು ಮಂಜುನಾಥ್, ನಿನ್ನೆ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡ್ತೀವಿ, ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಹೇಳಿದ್ರು. ಬೆಳಗಿನ ಫ್ಲೈಟ್ಗೆ ಬರುವಂಥವ್ರು ಕೂಡ ಯಥಾಸ್ಥಿತಿಯಾಗಿ ಬಂದಿದ್ರು. ಆದರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಟ್ಯಾಕ್ಸಿ ಚಾಲಕರು ಏನು ಹೇಳ್ತಾ ಇರುವಂಥದ್ದು, ಜೊತೆಗೆ ಇಲ್ಲಿರುವಂಥ ಪ್ರಯಾಣಿಕರು, ಒಳಗಡೆ ಇರುವಂಥ ಪ್ರಯಾಣಿಕರು ಏನು ಹೇಳಿದ್ರು ಅನ್ನುವಂಥದ್ದು. ಅರವಿಂದ್, ಇವಾಗ ನಾವು ಈಗ ನಿನ್ನೆ ಟ್ಯಾಕ್ಸಿ ಚಾಲಕರು ಹೇಳೋ ಪ್ರಕಾರ ಟ್ಯಾಕ್ಸಿಗಳನ್ನ ಯಾವಾಗ ನಿಲ್ಲಿಸ್ತೀವಿ ಅಂತ ಹೇಳಿದ್ರು, ಹಾಗಾಗಿ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು. ಯಾಕೆಂದರೆ ಬೆಳಗ್ಗೆ ಒಂದು 6 ಗಂಟೆ ನಂತರ ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ ಅಂತೇಳಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಈಗ ನಾವು ನೋಡ್ಬೋದು ಈಗ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ನೀವು ಬೇಕಾದರೆ ಟ್ಯಾಕ್ಸಿ ಚಾಲಕರನ್ನು ಕೂಡ ಮಾತಾಡ್ಸ್ತಕ್ಕಂಥ ಕೆಲಸ ಮಾಡಿದ್ರೆ ಅವರು ಖಂಡಿತವಾಗಿ ನಿಮಗೆ ಒಂದಷ್ಟು ಉತ್ತರನೂ ಕೂಡ ಕೊಡ್ಬೋದು. ಖಂಡಿತ ಮಂಜುನಾಥ್, ನಾವೀಗ ಓರ್ವ ಟ್ಯಾಕ್ಸಿ ಚಾಲಕರು ಏನಿದ್ದಾರೆ ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಅಖಂಡ ಕರ್ನಾಟಕ ಬಂದ್ನ ಮಾಡಿರುವಂಥದ್ದು, ಆ ಒಂದು ಬಂದ್ನ ಬಿಸಿ ಯಾವ ಥರ ಇದೆ, ನಿಮ್ಮ ಈ ಒಂದು ಏನು ಟ್ಯಾಕ್ಸಿ ಏನಿದೆ ಪ್ರಯಾಣಿಕರು ಏನು ಹೇಳ್ತಿದ್ದಾರೆ, ಯಾವ ರೀತಿ ನಡೀತಾ ಇದೆ ನಿಮ್ಮ ದಿನಚರಿ ಅನ್ನುವಂಥದ್ದು? ಏನು ಹೇಳ್ತಾ ಇಲ್ಲ ಸರ್, ಮಾಮೂಲಿ ರೆಗ್ಯುಲರ್ ಹಂಗಿದೆ. ನೆನೆ ಕೂಡ ನೀವು ಒಂದು ಟ್ಯಾಕ್ಸಿ ಚಾಲಕರು ನೈತಿಕವಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಅನ್ನುವಂಥದ್ದನ್ನ ಹೇಳಿದ್ರಿ. ಪ್ರಯಾಣಿಕರಿಗೆ ಯಾವ ಥರ ತೊಂದರೆ ಆಗ್ತದೆ, ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಅನ್ನುವಂಥದ್ದು? ಏನೂ ತೊಂದರೆ ಆಗಿಲ್ಲ ಸರ್, ಏನೂ ತೊಂದರೆ ಆಗಿಲ್ಲ. ಎಲ್ಲ ಮಾಮೂಲಿ ರೆಗ್ಯುಲರು ಏನು ನಡೀತಿದೆ ಅದು ನಡೀತಿರೋದು. ಈಗ ಈ ಒಂದು ಏನು ಬಂದ್ ಕೊಟ್ಟಿದ್ದಾರೆ MESನ ಒಂದು ಸಂಘಟನೆಯವರು ಮಾಡಿರುವಂತಹ ಕೆಲಸಕ್ಕೆ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡಿರುವಂಥದ್ದು, ಆ ಬಂದ್ನ ಬಗ್ಗೆ ಏನು ಹೇಳ್ತೀರಿ? ಬಂದ್ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್, ಏನು ಸರಿನೇ. 1132 ಇದಿಷ್ಟು ಈ ಒಂದು ಕಾರ್ ಚಾಲಕರ ಮಾತಾಗಿರುವಂಥದ್ದು, ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಮಾತಾಗಿರುವಂಥದ್ದು. ಮಂಜುನಾಥ್, ಈಗ ಅವ್ರು ಹೇಳ್ತಾ ಇರುವಂಥದ್ದು ಯಥಾ ಪ್ರಕಾರವಾಗಿ ನಾವು ಟ್ಯಾಕ್ಸಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ, ಪ್ರಯಾಣಿಕರು ಕೂಡ ಯಥಾಸ್ಥಿತಿ ಏರ್ಪೋರ್ಟ್ಗೆ ಆಗಮಿಸಿ ಆ ಮುಖೇನ ಬೇರೆ ರಾಜ್ಯಗಳಿಗೆ ಅಥವಾ ಅವ್ರು ಹೋಗುವಂಥ ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಬಗೆಗೆ ಕನ್ನಡ ಪರ ಸಂಘಟನೆಗಳಿಗೆ ಸರಿಯಾದಂತಹ ಒಂದು ಬೆಂಬಲ ಸಿಕ್ಕಿಲ್ಲ ಅನ್ನುವಂಥದ್ದು. ಕೆಲವರು ಕೈ ಜೋಡಿಸಿದರೆ, ಇನ್ನು ಕೆಲವರು ಬೆನ್ ತೋರಿಸಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಅಂದರೆ ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕ ಅಖಂಡ
ಅಖಂಡ ಕರ್ನಾಟಕ ಬಂದ್ ಏನಿದೆ ಈ ಬಗ್ಗೆ ಏನಂತ? ಅರವಿಂದ್, ಈಗ ಪ್ರಮುಖವಾಗಿ MES ಪುಂಡಾಟಿಕೆ ಒಂದೇ ವಿಚಾರ ಅಲ್ಲ. ಯಾಕೆಂತಂದರೆ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಓಲೋ ಉಬರ್ ಟ್ಯಾಕ್ಸಿ ಚಾಲಕರಿಗೆ ಅವರಿಗೆ ಹೋಗ್ತಕ್ಕಂಥ ಟ್ರಿಪ್ಗಳಿಗೆ ಸರಿಯಾದ ರೀತಿಯಲ್ಲಿ ನಮಗೆ ಬೆಲೆ ಸಿಗ್ತಾ ಇಲ್ಲ. ಜೊತೆಗೆ ಯಾಕಂದರೆ ಆ್ಯಪ್ಗಳಿರ್ತಕ್ಕಂಥ ಆಧಾರಿತ ಕಂಪ್ನಿಗಳಿಗೆ ಸಾಕಷ್ಟು ಇಲ್ಲಿಂದ ಅಮೌಂಟ್ ಹೋಗುತ್ತೆ, ಆದರೆ ನಮಗೂ ಕೂಡ ಸಿಗ್ತಾಯಿಲ್ಲ. ಹಾಗಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಒಂದು ಮುಕ್ಕಾಲು ಭಾಗ ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇಲ್ಲಿ ಟ್ಯಾಕ್ಸಿಗಳು ಓಡಾಡ್ತಾ ಇದ್ದಾವೆ ಅಂತಲೇ ನಾವು ಹೇಳ್ಬೋದು. ಓಕೆ, ಇದಿಷ್ಟು ಅಂದರೆ ಈ ಒಂದು ಏರ್ಪೋರ್ಟ್ನ ವಿಮಾನ ನಿಲ್ದಾಣ ಏನಿದೆ ಇಲ್ಲಿನ ಪ್ರಯಾಣಿಕರು ಹಾಗೆ ಕ್ಯಾಬ್ ಚಾಲಕರಾಗಿರ್ಬೋದು, ಜೊತೆಗೆ ಮತ್ತಷ್ಟು ಏರ್ಪೋರ್ಟ್ನ ಸಿಬ್ಬಂದಿಗಳು ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ನೀಡಿರುವಂಥದ್ದು, ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಥಾಸ್ಥಿತಿ ದಿನಚರಿ ಏನಿರುತ್ತೆ ಏರ್ಪೋರ್ಟ್ಗೆ ಬರುವಂಥದ್ದು, ಹಾಗೆ ಇಲ್ಲಿಂದ ಬೇರೆ ಕಡೆ ತೆರಳುವಂಥದ್ದು ಯಥಾಸ್ಥಿತಿಯಾಗಿ ದಿನನಿತ್ಯ ಏನು ನಡೀತಿತ್ತು ಅದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಸದ್ಯ ಇನ್ನು ಮುಂದೆ ಅಂದರೆ ಮತ್ತೆ ಮುಂಬರುವಂತಹ ಸಮಯದಲ್ಲಿ ಅವಧಿಯಲ್ಲಿ ಏನಾದರೂ ಏರ್ಪೋರ್ಟ್ಗೆ ಬರುವಂಥ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಾ, ಕ್ಯಾಬ್ ಚಾಲಕರಿಗೆ ತೊಂದರೆ ಆಗುತ್ತಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಅದರ ಒಂದು ವರದಿಯನ್ನು ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್ ಹಾಗೂ ಮಂಜುನಾಥ್, ಏರ್ಪೋರ್ಟ್.